ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಅಂತೂ ಫುಲ್ ಎಕ್ಸೈಟಿಂಗ್ ಆಗಿರುತ್ತೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಆಲ್ 2 to 3 ವೀಕ್ಸ್ ಆದಮೇಲೆ ಒಂದು ವೀಕೆಂಡ್ ರೈಡ್ ಅಂತ ಹೋಗ್ತಾ ಇದ್ದೀನಿ. ಏನಕ್ಕೆ ರೈಡ್ ಮಾಡಿಲ್ಲ ಅಂತ ಹೇಳ್ತೀನಿ. ಮತ್ತು ಇವತ್ತಿನ ರೈಡಲ್ಲಿ ಒಬ್ಬರು ಹೊಸಬರು ಜಾಯ್ನ್ ಆಗ್ತಾ ಇದ್ದಾರೆ, ಧನುಷ್ ಅಂತ. ಸೊ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ. ಇವತ್ತಿನ ರೈಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಸ್ ಬನ್ನಿ, ಗಾಡಿನ ಆಚೆ ಎತ್ತಿ ವಾರ್ಮ್ ಅಪ್ಗೆ ಬಿಟ್ಬಿಡೋಣ. ಸೊ ಬೇಸಿಕ್ಲಿ ಧನುಷ್ ಅವ್ರು ಬಂದು ನಮ್ಮ ಮನೆ ಹತ್ರನೇ ಇರೋದು. ಅವ್ರಿಗೆ 5:36 ಹಂಗೆ ಬಿಡೋಣ ಅಂತ ಹೇಳಿದ್ದೆ. ಸೊ ಇವಾಗ ಟೈಮು 5:46 ಆಗಿದೆ. ಸೊ ಅವ್ರು ಒಂದು 10 ಮಿನಿಟ್ಸ್ ಆಗೋನೆ ನನಗೆ ಹೇಳಿದ್ರು, ಮನೆ ಬಿಡ್ತಾ ಇದ್ದೀನಿ, ಮೀಟಪ್ ಪಾಯಿಂಟ್ ಬನ್ನಿ ಅಂತ. ಮೀಟಪ್ ಪಾಯಿಂಟ್ ಇನ್ನೆಲ್ಲೂ ಇಲ್ಲ, ನಮ್ಮ ಮನೆ ಹತ್ರ ಇರೋ ಮೇನ್ ರೋಡೇನೆ. ಸೊ ಒಂದು 10 ನಿಮಿಷ ಟೈಮ್ ಕೊಡಿ ಅಂತ ಅಂದೆ. ಯಾಕಂದ್ರೆ ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ನಾನೇ ಒಂಚೂರು ಹಂಗೆ ಲೇಟ್ ಮಾಡಿಬಿಟ್ಟೆ. ಸೊ ಇವಾಗ ಗಾಡಿನ ವಾರ್ಮ್ ಅಪ್ಗೆ ಬಿಡೋಣ. ಕೋಲ್ಡ್ ಸ್ಟಾರ್ಟ್ ಅಂತೂ ಇದರಲ್ಲಿ ತುಂಬ ಅಗ್ರೆಸಿವ್ ಆಗಿರುತ್ತೆ. ವಾರ್ಮ್ ಅಪ್ಗೆ ಬಿಟ್ಟಿರೋಣ. ಅಷ್ಟೊತ್ತಿಗೆ ಅವ್ರು ಧನುಷ್ ಅವ್ರಿಗೆ ಮೀಟಪ್ ಪಾಯಿಂಟ್ ಅಲ್ಲೇ ಇರೋದು, ಮೇನ್ ರೋಡು. ಸೊ ಅವ್ರಿಗೂ ಒಂದು ಕಾಲ್ ಮಾಡಿ ಮೀಟಪ್ ಪಾಯಿಂಟ್ ಹತ್ರ ಬರೋಕ್ಕೆ ಹೇಳ್ಬಿಡೋಣ. ಸೊ ನಾವು ಅವ್ರಿಗೆ ಕಾಲ್ ಮಾಡಿ ಹೇಳೋಣ ಅನ್ನೋಷ್ಟೊತ್ತರಲ್ಲಿ ಅವರೇ ಮನೆ ಹತ್ರ ಬಂದುಬಿಟ್ರು. ಗ್ಲೌಸ್ ಹಾಕೊಂತೀನಿ, ಗ್ಲೌಸ್. ನಾನು ನಿಮ್ಗೆ ಫೋನ್ ಮಾಡೋಣ ಅಂತ ಹಂಗೆ ಫೋನ್ ಎತ್ಕೊಂಡೆ, ಅಷ್ಟೊತ್ತು ನೀವೇ ಬಂದ್ಬಿಟ್ಟು ಮಾಡೋಣ. ಹಾಂ, ಸೊ ಬೇಸಿಕ್ಲಿ ಲಾಸ್ಟ್ ಮಿನಿಟಲ್ಲೇ ಧನುಷ್ ಅವ್ರಿಗೂ ಫೋನ್ ಮಾಡಿದ್ದು. ಸೊ ಅವ್ರಿಗೂ ಇನ್ನು RXಗೆ ರೀಬೋರೆಲ್ಲ ಮಾಡಿಸಿದ್ರು. ಕೂಲಿಂಗ್ ಆಗಬೇಕು ಅಂತ ಅವರು ಜಾಯ್ನ್ ಆದರು. ಸೊ ನಾನು ನೆನ್ನೆನೆ ರೈಡ್ಗೆಲ್ಲ ಫುಲ್ ಪ್ರಿಪೇರ್ ಆಗಿದ್ದೆ. ವಾಶ್ ಮಾಡಿ, ಫ್ಯೂಲ್ ಅಪ್ ಮಾಡಿ, ಫುಲ್ ಏರ್ ಎಲ್ಲ ಇಡಿಸಿ ಗಾಡಿನ ರೆಡಿಯಾಗಿ ಇಟ್ಕೊಂಡಿದ್ದೆ. ಅದರಲ್ಲಿ 2 to 3 ವೀಕ್ಸ್ ಹಂಗಾಯ್ತು ರೈಡ್ ಹೋಗಿ. ಸೊ ಬೇಸಿಕ್ಲಿ ಎಲ್ಲ ರೈಡ್ಸೂ ಅಷ್ಟೇನೆ ಕ್ಯಾನ್ಸಲ್ ಆಗಿದ್ದು ಮೇನ್ ರೀಸನ್ ಬಂದು ಲಾಸ್ಟ್ ಮಿನಿಟ್ ಅಲ್ಲಿ ಕೆಲಸ ಬಂದ್ಬಿಟ್ಟಿತ್ತು ಎಲ್ಲರಿಗೂ. ಸೊ ಒಬ್ಬನೇ ಹೋಗೋಕ್ಕಾಗಲ್ಲ ಅಂತ ಒಂದ್ 2 ವಾರ ನಾನು ಹೋಗ್ದಿರ ಇದ್ದೆ. ಕಂಟಿನ್ಯೂಸ್ ಫುಲ್ ರಿವ್ಯೂಗಳೇ ಮಾಡ್ಕೊಂಡಿದ್ದೆ. 3rd ವೀಕ್ ಹಂಗೆ ಎಲ್ಲರನ್ನೂ ಕನ್ವಿನ್ಸ್ ಮಾಡಿದೆ, 2 ಜಾಯ್ನ್ ಆಗ್ತೀನಿ ಅಂದ್ರು. ನೋಡಿದ್ರೆ ಅವರು ಲಾಸ್ಟ್ ಮಿನಿಟ್ ಇನ್ನೇನು ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ, ನಾಳೆ ರೈಡ್ ಹೋಗೋದಲ್ವಾ ಅಂತ ಅಂದ್ಕೊಂಡು ಒಂದು 8-9 ಗಂಟೆ ಹಂಗೆ ಫೋನ್ ಮಾಡಿದೆ. ರಾತ್ರಿ ಹಂಗೆ ಇಬ್ಬರೂ ಇಲ್ಲ ಕೆಲಸ ಇದೆ ಅಂತ ಸೈಲೆಂಟ್ ಆಗೋದ್ರು. ಸೊ ಅದು ಸೋಲೋ ಹೋಗೋಣ ಅಂತಂದರೆ ನಾನು ಫುಲ್ ನಿದ್ದೆ ಹೊಂಟೋಗಿದ್ದೆ. ರಾತ್ರಿ ಬೇರೆ 1-1:30 ಹಂಗಾಗಿತ್ತು ನಿದ್ದೆ ಹೋಗಿ. ಅವತ್ತಿನ ರೈಡು ಆಗಿಲ್ಲ. ಸೊ ಈ ರೈಡ್ಗೆ ಟೋಟಲ್ ಆಗಿ 3 ಜನ ಹೋಗ್ತಾ ಇದ್ದೀರಿ. ನಾನು, ಧನುಷ್ ಅವರು ಮತ್ತೆ ಲಿಕ್ಕಿತ್ತು. ನಮ್ಮ ಲಿಕ್ಕಿತ್ತು ಕೋಲಾರ ಕಡೆ ಬಂದರೆ ನನಗೆ ಹೇಳಿ ಜಾಯ್ನ್ ಆಗ್ತೀನಿ ಅಂದೆ. ಯಾಕಂದರೆ ಅವ್ನಿಗೊಂಚೂರು ಬ್ಯಾಕ್ ಪೇನ್ ಇರೋದ್ರಿಂದ ಬೇರೆ ಜಾಗಗಳಿಗೆಲ್ಲ ಬರೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಈ ವೀಕ್ ಹಂಗೆ ಕೋಲಾರ್ಗೆ ಹೋಗ್ತಾ ಇದ್ದೀರಿ. ಅವನಿರೋದು ಕೋಲಾರಲ್ಲೇ, ಅವ್ನಿಗೊಂಚೂರು ಈಸಿ ಆಗುತ್ತೆ ಅಂತ ಅವನು ಕೋಲಾರ ಅಂದರೆ ಮಾತ್ರ ಬರ್ತೀನಿ ಅಂತ ಅಂದಿದ್ದ. ಸೊ ನನಗೂ ಹೆಂಗಿದ್ರು ನಾನು ತುಂಬ ಡೆಸ್ಪರೇಟ್ ಆಗಿದ್ದೆ. ನಾನು ರೈಡ್ ಮಾಡಿ ಜಾಸ್ತಿ ದಿನ ಆಗಿತ್ತು ಅಂತ. ಅದರಲ್ಲಿ ಧನುಷ್ ಅವ್ರಿಗೂ ಕೂಲಿಂಗ್ ಆಗಬೇಕಾಗಿತ್ತು. ಇನ್ನೇನು ಇದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕೋಲಾರ ಕೆಫೆ ಕಾಫಿ ಡೇ ಹೋಗ್ತೀರಿ. ಧನುಷ್ ಅವರು ಅಷ್ಟೇನೆ, ಅವರು ತುಂಬ ರೈಡ್ಸ್ ಎಲ್ಲ ಮಾಡ್ತಾರೆ. ಅವ್ರ ಹತ್ರ Z900 ಇತ್ತು, ರಿಲೇಟಿವ್ ಅವ್ರಿಗೆ ಮಾರಾಕಿದ್ರು. ಸೊ ಇವಾಗ RX ರೀಬೋರ್ ಎಲ್ಲ ಮಾಡಿಸಿರೋದ್ರಿಂದ ಆಗ್ಲೇ ಹೇಳಿದ್ನಲ್ಲ ಕೂಲಿಂಗ್ ಬೇಕು ಅಂತ. ಸೊ ಅದರಿಂದ ಇವಾಗ ಈ ಗಾಡಿ ಎತ್ತಾ ಇದ್ದಾರೆ. ಅದು ಲಾಸ್ಟ್ ರೈಡ್ ಹೋಗಿದ್ದು ರಿಪಬ್ಲಿಕ್ ಡೇ ದಿನ. ಅವಾಗಿಂದ ಎಲ್ಲೂ ಹೋಗೇ ಇಲ್ಲ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ವೆದರ್ ಅಷ್ಟೇ ತುಂಬ ಚೆನ್ನಾಗಿದೆ. ಕನ್ಫ್ಯೂಸ್ ಆಗಿ ಹೋಗಿದ್ದೆ ಯಾವ ಗಾಡಿ ಎತ್ಕೊಂಡು ಹೋಗ್ಲಿ ಅಂತ. ಇಂಟರ್ಸೆಪ್ಟರ್ ಹಾರ್ಲಿ ಡೇವಿಡ್ಸನ್ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಇನ್ನು 2 ಗಾಡಿನೂ ಫುಲ್ ಗಲೀಜಾಗಿ ಹೋಗಿತ್ತು. ಸೊ ಅದಕ್ಕೆ 2 ಗಾಡಿನೂ ಫುಲ್ ವಾಶ್ ಮಾಡಿ ನಿಲ್ಲಿಸ್ಬಿಟ್ಟಿದೆ. ಇನ್ನು ಲಾಸ್ಟ್ ಮಿನಿಟಲ್ಲಿ ಹಾರ್ಲಿ ಡೇವಿಡ್ಸನ್ ಎತ್ಕೊಳ್ಳೋಣ ಅಂತ ಹಾರ್ಲಿ ಡೇವಿಡ್ಸನ್ ಎತ್ಕೊಂಡಿದ್ದೀರಿ ಇವತ್ತಿನ ರೈಡ್ಗೆ. 2 ಗಾಡಿಯಲ್ಲೂ ನಮಗೆ ಹೊಸ ಟೈರ್ಸ್ ಇದೆ. ಸೊ 2ರದ್ದು ವೇರೌಟ್ ಆಗಿದೆ. ಆದರೂ ಹಾರ್ಲಿ ಡೇವಿಡ್ಸನ್ ಒಂಚೂರು ಓಡಿಸೋಣ ಅಂತ ಹಾರ್ಲಿ ಡೇವಿಡ್ಸನ್ ಎತ್ಕೊಂಡಿದ್ದೀನಿ. ಯಾಕಂದರೆ ಇಂಟರ್ಸೆಪ್ಟರ್ ಅಂದರೆ ಲೋಕಲಲ್ಲಿ ಅಂದರೆ ಅಲ್ಲಿ ಎತ್ಕೊಂಡು ಹೊಂಟೋಗ್ತೀನಿ. ಆದರೆ ಹಾರ್ಲಿ ಡೇವಿಡ್ಸನ್ನು ಸ್ಯಾಟರ್ಡೆ ಸಂಡೇ ಮಾತ್ರನೇ ಈ ಗಾಡಿ ಎತ್ತೋದು. ಇವಾಗ ಹೊಸಕೋಟೆ ಟೋಲ್ ಹತ್ರ ಬಂದಿದ್ದೀರಿ. ಹೊಸಕೋಟೆ ಟೋಲ್ ಹತ್ರ ಜಾಸ್ತಿ ಜನ ಯಾರೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಟೈಮು 6 ಹಂಗಾಗಿದೆ. ಸೊ ಒಂಚೂರು ಸ್ಟೋರಿ ಅಪ್ಲೋಡ್ ಮಾಡಿಬಿಡೋಣ. ಯೂಶುವಲ್ ಸ್ಪಾಟು ಸ್ಟೋರಿ ಹಾಕೋದಕ್ಕೆಲ್ಲ. ನಮ್ಮ ಲಿಖಿತ್ಗೂ ಫೋನ್ ಮಾಡಿ ಹೇಳಿದ್ರೆ ಹಿಂಗೆ ಬಿಟ್ಟಿದ್ದೀರಿ ಹೊಸಕೋಟೆ ಹತ್ರ ಇದ್ದೀರಿ ಅಂತ.
ಅವ್ನಿಗೇನೊಂದು 30-40 ಮಿನಿಟ್ಸ್ ಒಳಗಡೆ ರೀಚ್ ಆಗೋಗ್ತಾನೆ. ಅದರಲ್ಲಿ ವ್ಯೂ ನೋಡಿ ಹೆಂಗಿದೆ, ಫುಲ್ ಒಂಥರ ಪಿಂಕಿಶ್ ಥರ ಎಲ್ಲ ಇದೆ ಕ್ಲೌಡು. ನಲ್ಲಿ ಒಳ್ಳೆ ವೆದರು ಮತ್ತು ಕ್ಲೌಡ್ಸು ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಅದು ಏನು 4:15 ಅಲಾರಾಮ್ಗೆ 4:20ಗೆ ಎದ್ದೋಗ್ಬಿಟ್ಟಿದೆ. ಅಷ್ಟು ಎಕ್ಸೈಟೆಡ್ ಆಗಿದೆ ಇವತ್ತಿನ ರೈಡ್ಗೆ. ಅದು ಜಾಸ್ತಿ ದಿನ ಬೇರೆ ಆಗಿತ್ತಲ್ವ, ಬೆಳಗ್ಗೆ ಹಿಂಗೆ ರೈಡ್ ಹೋಗಿ ನನ್ನ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಯೂಶ್ವಲ್ ಆಗಿ ವೀಕ್ಲಿ ಒಂದು ಅಭ್ಯಾಸ ಹೋಗಿರುತ್ತೆ. ಸೊ ಅದರಿಂದ ಒಂದು ವಾರ ಮಿಸ್ ಆದ್ರೂ ಒಂಥರ ಹೋಗುತ್ತೆ, ರೈಡ್ ಮುಗಿಸಿಲ್ವಲ್ಲ ಅಂತ ಒಂದು ತಲೆಯಲ್ಲಿರುತ್ತೆ. ಏನೋ ಕೆಲ್ಸದ ಮೇಲೆ ಹೋಗೋಕ್ಕಾಗಿಲ್ಲ ಅಂದರೆ ಏನೋ ಅನ್ಬೋದು. ಆದರೆ ಒಂದು 2-3 ವಾರದಿಂದ ಆಲ್ಮೋಸ್ಟ್ ಅಲ್ಲಿ ಯಾರೂ ಬಂದಿಲ್ಲ ಅಂತಲೇ ಹೋಗಿಲ್ಲ. ಅದು ಲಾಸ್ಟ್ ರೈಡ್ ಮಾಡಿದ್ದು ಕೋಲಾರ ಅನಿಸುತ್ತೆ, ರಿಪಬ್ಲಿಕ್ ಡೇ ದಿನ. ಸೊ ಅವಾಗೂ ಸೋಲೋ, ಕರೆಕ್ಟ್ ಅವತ್ತು ಸೋಲೋನೇ. ಅವತ್ತು ಸಿರೀಸ್ ಬರಬೇಕಾಯ್ತು, ಸಿರೀಸ್ ನಿದ್ದೆ ಹೊಂಟೋಗಿದ್ದ. ಇವಾಗ ಒಂಚೂರು ಬೆಳಕು ಬಂದಿರೋದ್ರಿಂದ ಓಡಿಸೋದಕ್ಕೆ ಆರಾಮಾಗಿದೆ. ಫುಲ್ ರೋಡೆಲ್ಲ ವಿಸಿಬಿಲಿಟಿ ಇದೆ. ಇವನು ನಮ್ಮ ಲಿಕ್ಕಿದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾನೆ. ನಮ್ಮ ಲಿಕ್ಕಿತ್ ಇಟ್ಕೊಂಡು ಮಂಜೆಲ್ಲ ಇದೆ, ಬೆಟ್ಟದ ಮೇಲೆ ಹೋಗೋಣ ಅಂತ ಹೇಳ್ತಾ ಇದ್ದ. ಅದು ಯಾವ ಬೆಟ್ಟ ಅಂತ ನನಗೂ ಗೊತ್ತಿಲ್ಲ. ಎಲ್ಲೋ ಕೋಲಾರ ಎಂಟ್ರಿ ಆಗಿದ ತಕ್ಷಣ ಅಲ್ಲೇ ಸರ್ವಿಸ್ ರೋಡ್ ಎತ್ಕೊಂಡ್ರೆ ಅಲ್ಲಿಂದ ಹೋಗೋದು ಅಂತ ಹೇಳ್ತಾ ಇದ್ದ. ಹೋಗೋ ಮಂಜು ಸರಿಯಾಗಿದೆ, ಹೋಗಿ ಎಲ್ಲ ವಿಸಿಬಲ್ ಇದೆಯಾ. ಧನುಷ್ ಅವರು ಫೋನ್ ಎತ್ತಲ್ಲ, ನನ್ನ ಪ್ರಕಾರ ಸೌಂಡಲ್ಲಿ ಗೊತ್ತಾಗ್ತಿರ್ಬೋದೇನೋ. ಇದರಲ್ಲಿ ನಮ್ಮ ಲಿಕ್ಕಿದ್ ಇಟ್ಕೊಂಡು ಯಾವುದೋ ಒಂದು ಬೆಟ್ಟದ ಮೇಲೆ ಹೋಗೋಣ ಅಂತಂದ ಮಂಜಿರೋದಕ್ಕೆ. ಆದರೆ ಇಲ್ಲಿ ಧನುಷ್ ಅವರು ಒಂಚೂರು ಮುಂದೆ ಹೊಂಟೋದ್ರಲ್ವ, ಅದರಿಂದ ಅವ್ರಿಗೆ ತಿಳ್ಸೋಕ್ಕಾಗ್ತಾ ಇಲ್ಲ. ನಾನು ಆದಷ್ಟು ಮುಂದೆ ಬಂದೆ, ನೋಡೋಣ ಅಕಸ್ಮಾತ್ ಇಲ್ಲೆಲ್ಲಾದ್ರೂ ಇರ್ತಾರ ಅಂತ. ಅವ್ರು ಆರಾಮಾಗಿ ರೈಡ್ ಮಾಡ್ಕೊಂಡು ಹೊಂಟೋಗಿದ್ದಾರೆ. ಸೊ ಅದಕ್ಕೆ ನಾರ್ಮಲ್ ಕೆಫೆ ಕಾಫಿ ಡೇಗೆ ಬರೋಕ್ಕೆ ಹೇಳಿದ್ದೀನಿ. ಸೊ ನನಗೂ ಆ ಸ್ಪಾಟ್ ಯಾವುದಂತ ಗೊತ್ತಿಲ್ಲ, ಬೆಟ್ಟ ಇವಾಗ ಇರೋ ಡೆಸ್ಟಿನೇಷನ್ ಇರಲಿ ಅಂತ ಅಲ್ಲೇ ಬರೋಕ್ಕೆ ಹೇಳಿದ್ದೀನಿ. ಅದಕ್ಕೆ ಇಷ್ಟೆಲ್ಲ ಹಿಂಸೆನೇ ಇರೋದಿಲ್ಲ. ಫಸ್ಟ್ ಒಂದು ಇಂಟರ್ಕಾಮ್ ತಗೊಂಡ್ಬಿಡ್ಬೇಕು, ಕಾಲ್ನೆಲ್ಲ ಪಿಕ್ ಮಾಡ್ಬೋದು. ಸೊ ಇಂಟರ್ಕಾಮ್ ಏನಾದ್ರು ಇದ್ದಿದ್ರೆ ಆರಾಮಾಗಿ ಧನುಷ್ ಅವ್ರ ಜೊತೆಲೆ ನಾನು ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಲಿಕ್ಕಿತ್ ಹತ್ರನೂ ಮಾತಾಡ್ಬೋದಾಗಿತ್ತು. ಹೆಲ್ಮೆಟ್ ತಗೊಂಡೋ ಟೈಮಲ್ಲಿ ಹಂಗೆ ಒಂದು ಇಂಟರ್ಕಾಮು ತಗೊಬೇಕು. ಆಲ್ಮೋಸ್ಟ್ ಆಲ್ ಏನು ಇಂಟರ್ಕಾಮ್ಸ್ ಏನೋ ಇಲ್ಲ ಅಂದರೆ ನಮಗೆ 40-43,000 ಆಗುತ್ತೆ ಒಂದಕ್ಕೇನೆ. ಸೊ ಅದಕ್ಕೆ ಇನ್ನು ಕಾಸ್ಟ್ ಕೊಡೋದು ವರ್ತ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಅದು ಯಾವುದಾದ್ರೂ ಬಜೆಟ್ ಫ್ರೆಂಡ್ಲಿಯಲ್ಲಿ ಫಸ್ಟ್ ತಗೊಬೇಕು, ಆಮೇಲೆ ಬೇಕಿದ್ರೆ ದೊಡ್ಡ ಬ್ರ್ಯಾಂಡ್ಗೆ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಮಂಜ್ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ರಿಪಬ್ಲಿಕ್ ಡೇ ದಿನೂ ಸೇಮ್ ಇದೇ ಥರನೇ ಕ್ಲೈಮೇಟ್ ಇದ್ದಿದ್ದು. ಫುಲ್ ಲೆನ್ಸ್ ಎಲ್ಲ ಒದ್ದೆ ಆಗೋಗಿತ್ತು. ಅದೇನು ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ಇಲ್ಲಿದ್ದಾರೆ. ಇಲ್ಲ, ಅದು ಅವ್ನು ಲಿಕ್ಕಿತ್ತು, ಫೋನ್ ಮಾಡ್ತಾನೆ ಇದ್ದ ಪದೇ ಪದೇ. ಡಿಮ್ಯಾಂಡ್ ಪಡೆದೆ, ನಿಮಗೆ ಗೊತ್ತಾಗಿಲ್ಲ ಇದು ಲೈಟ್ ಕಡಿಮೆ ಅದು. ಅದೇ ಅವ್ನು ಇತ್ಕೊಂಡು ಇಲ್ಲಿ ಯಾವುದೋ ಬೆಟ್ಟ ಇದೆ ಅಲ್ಲಿ ಹೋಗೋಣ ಅಂತಂದ. ನೀವು ಫೋನ್ ಎತ್ತಿಲ್ವಲ್ಲ, ಅದಕ್ಕೆ ಡೈರೆಕ್ಟಾಗಿ ಅಲ್ಲಿಗೆ ಬರೋಕೆ ಹೇಳಿದ್ದೀನಿ. ಸರ್ವಿಸ್ ರೋಡೇನೆ ಎತ್ಕೊಂಡ್ರೆ ಅಲ್ಲಿರುತ್ತೆ, ಚೆನ್ನಾಗಿರುತ್ತೆ ಅಂತ ಇದ್ದ. ಅದೇ ಮುಂಚೆನೇ ಪ್ಲ್ಯಾನ್ ಮಾಡಬೇಕಾಯ್ತು ನಾವು, ಗೊತ್ತಿಲ್ದಿರ ನೀವು ಮುಂದೆ ಇದ್ರಲ್ಲ, ಅದಕ್ಕೆ ಅಲ್ಲಿಗೆ ಬರೋಕೆ ಹೇಳಿದ್ದೀನಿ ಆರಾಮಾಗಿ. ನಾ ಅದನ್ನೇ ಹೇಳ್ತಾ ಇದ್ದೆ ವಿಡಿಯೋಲಿ. ಇಲ್ಲ ಪರವಾಗಿಲ್ಲ, ಅಲ್ಲಿಗೆ ಹೋಗೋಣ. ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಆದರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರೆ ಎಲ್ಲಿ. ಅವರು ಒಂಚೂರು ಮುಂದೆ ಇದ್ರಲ್ಲ, ಅದಕ್ಕೆ ನಾನು ಡೈರೆಕ್ಟಾಗಿ ಮೀಟಪ್ ಪಾಯಿಂಟಿಗೆ ಹೊರಕ್ಕೆ ಹೇಳಿದ್ದೀನಿ. ಅದ್ರಲ್ಲಿ ಕ್ಲೈಮೇಟ್ ನೋಡಿ ಹೆಂಗಿದೆ ಅಂತ. ಆಲ್ಮೋಸ್ಟ್ ಆಲ್
ಇಲ್ಲಿ ಬಂದಾಗೆಲ್ಲ ಬೆಟ್ಟ ಗುಟ್ಟಗಳನ್ನೆಲ್ಲ ತೋರಿಸ್ತಾ ಇದ್ದೆ. ಇವಾಗ ಫುಲ್ ಮಂಜು ಇರೋದ್ರಿಂದ ಏನೇನೋ ಕಾಣಿಸ್ತಾ ಇಲ್ಲ. ಸಲಿ ಒಂದು ಟ್ರೈ ಮಾಡಬೇಕು. ಕಾಫಿ ಡೇ ಅಲ್ಲಿ ಕುಂತ್ಕೊಂಡ್ರೆ ಆಚೆಗಡೆ ನಮ್ಗೆ ಆಪೋಸಿಟ್ ಅಲ್ಲೇನೆ ಬೆಟ್ಟ ಕಾಣಿಸುತ್ತೆ. ಅದ್ರ ಟೈಮ್ ಲ್ಯಾಪ್ಸ್ ಎತ್ತಕ್ಕಾದ್ರೆ ನೋಡ್ತೀನಿ ಇವತ್ತು. ಇನ್ನೇನು ನಮ್ಮ ಕಾಫಿ ಡೇನು ಬಂತು. ಇನ್ನೇನು ಲಿಕ್ಕಿತ್ತು, ಇನ್ನೊಂದು 2-3 ನಿಮಿಷದಲ್ಲಿ ಅವನು ಬಂದಿರ್ತಾನೆ ಇಲ್ಲಿಗೆ. ಪರವಾಗಿಲ್ಲ, ಸ್ವಲ್ಪ ಜನ ಬಂದಿದ್ದಾರೆ. ವೆದರ್ ಒಂದು ಕಡೆ ಫುಲ್ ಮಂಜು, ಒಂದು ಕಡೆ ಫುಲ್ ಕ್ಲಿಯರು. ನನಗೆ ಈ ಕೋಲ್ಡ್ಗೆ ಮೂಗೆಲ್ಲ ಸುರಿತಾ ಇದೆ. ಸೊ ಕಾಫಿ ಡೇ ಹತ್ರ ಬಂದಿದ್ದೀರಿ. ಅಷ್ಟೊಂದು ಯಾವುದೂ ಗಾಡಿಗಳಿಲ್ಲ. ಸೊ ಕ್ಲೈಮೇಟ್ ಎಲ್ಲ ಒಂಚೂರು ಕೋಲ್ಡ್ ಇರೋದ್ರಿಂದ ಜಾಸ್ತಿ ಜನ ಈ ಕಡೆ ಬಂದಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಚಿಕ್ಕಬಳ್ಳಾಪುರ ಆ ಕಡೆ ಹೋಗಿರ್ತಾರೆ. ಸೊ ಬನ್ನಿ ಕಾಫಿ ಎಲ್ಲ ಆರ್ಡ್ರ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಲ್ಲಿದ್ದು ನಮ್ಮ ಲಿಕ್ಕಿತ್ತು ಜಾಯ್ನ್ ಆಗ್ತಾನೆ. ಅವ್ನು ಜಾಯ್ನ್ ಆಗಿದ್ದಾದ್ಮೇಲೆ ಕಾಫಿ ಕುಡ್ಕೊಂಡು ಬಿಡೋದೇನೆ.